ನಿಖಿಲ್‌ನ ಖಾಸಗಿ ಒಂದು ಸ್ಥಳಕ್ಕೆ ಬಂದಿದ್ದಾಳೆ ಭೂಮಿಕಾ. ಅಲ್ಲಿ ನಡೆಯುವಂತಹ ಒಂದು ಸಂದರ್ಭ. ನೀವೆಲ್ಲರೂ ಒಂದೇ ತರಹದ ಕುರುರಿಗಳು. ನಿಮ್ಮ ಬಿಸ್ನೆಸ್, ನಿಮ್ಮ ಸ್ವಾರ್ಥ, ನಿಮ್ಮ ಕೆಲಸ ಸಾಧಿಸ್ಕೊಳ್ಳೋಕೆ ನಾನು ಬರೀ ಒಂದು ಆಳವಾಗಿ ಬಳಸ್ಕೊಳ್ಳಿ. ಅಷ್ಟೇ ತಾನೇ ನಿಮಗೆ ಬೇಕಾಗಿರೋದು ಅಂತ ಭೂಮಿಕಾ ಕಣ್ಣೀರನ್ನು ಸುರಿಸುತ್ತಾ ತೀವ್ರ ಆಕ್ರೋಶದಿಂದ ಕೂಗಿ ಹೇಳಿದ್ಲು. ಆದರೆ ಆ ಸೈಕೋ ನಿಖಿಲ್ ಅವಳ ಕಣ್ಣೀರನ್ನು ಕಿಂಚಿತ್ತೂ ಲೆಕ್ಕಿಸದೆ ಮೇಜಿನ ಮೇಲಿದ್ದ ತನ್ನ ಮೊಬೈಲ್ ಫೋನ್ ಮತ್ತು ಜಾಕೆಟನ್ನು ಎತ್ಕೊಂಡು ಕೋಪದಿಂದ ಮನೆಯಿಂದ ಹೊರಗೆ ಹೆಜ್ಜೆ ಇಡ್ತಾನೆ. ಆತ ಹೋದ ಮೇಲೆ ಇಡೀ ಮನೆಯಲ್ಲಿ ಒಂಟಿಯಾದ ಭೂಮಿಕಾ ತಡೆಯಲಾರದೆ ಕಣ್ಣೀರನ್ನು ಹಾಕಿದ್ಲು. ನಿಖಿಲ್ ತನ್ನ ವಿಚ್ಛೇದನ ಪ್ರಸ್ತಾಪವನ್ನು ಅತ್ಯಂತ ಅವಮಾನಕರವಾಗಿ ತಿರಸ್ಕರಿಸಿದನೆಂದು ಅವಳ ಮನಸ್ಸು ಚೂರಾಗಿತ್ತು. ಅವಳು ಅಳುತ್ತಲೇ ತನ್ನ ಬೆಡ್ರೂಮ್ಗೆ ಹೋಗಿ ಹಾಸಿಗೆಯ ಮೇಲೆ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಪ್ರಾರಂಭಿಸಿದ್ಳು. ಬಹಳ ಸಮಯದವರೆಗೆ ಅವಳು ಅದೇ ಸ್ಥಿತಿಯಲ್ಲಿದ್ಲು. ಹತ್ತು ಕಣ್ಣು ಕೆಂಪಾಗಿದ್ವು. ಕೊನೆಗೆ ಕಣ್ಣೀರು ಒರೆಸ್ಕೊಂಡು, ಆ ರಾಕ್ಷಸ ನನಗೆ ನೆಮ್ಮದಿಯಿಂದ ವಿಚ್ಛೇದನ ನೀಡಲು ಸಿದ್ಧನಾಗಬೇಕಾದ್ರೆ ನಾನು ಇನ್ನೇನು ಮಾಡಬೇಕು ಅದು ತನ್ನಷ್ಟಕ್ಕೆ ತಾನೇ ಯೋಚಿಸಿದ್ಲು. ಇನ್ನೂ ಈ ನರಕದಲ್ಲಿ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಅಂದುಕೊಂಡ ಭೂಮಿಕಾ ತಟ್ಟನೆ ಹಾಸಿಗೆಯಿಂದ ಎದ್ದು ನಿಂತು ತನ್ನ ಪರ್ಸ್ ಮತ್ತು ಐಫೋನ್ ತಗೊಂಡು ಮನೆ ಬಿಟ್ಟು ಹೊರಗೆ ಬಂದಳು. ಅವಳಿಗೆ ಈಗ ಕಾಣಿಸಿದ್ದು ತನ್ನ ತಂದೆಯ ಮುಖ ಮಾತ್ರ. ತನ್ನನ್ನು ಈ ನರಕಕ್ಕೆ ತಳ್ಳಿದ ತಂದೆಯನ್ನೇ ನೇರವಾಗಿ ಪ್ರಶ್ನಿಸಬೇಕು ಅಂದ್ಕೊಂಡು ಅವಳು ಸೀದಾ ಸರ್ದೇಸಾಯಿ ಭವನಕ್ಕೆ ಹೋದ್ಲು. ಕೋಪ ಮತ್ತು ಬೇಸರದಿಂದ ಮುಳುಗಿದ್ದ ಭೂಮಿಕಾ ಮನೆಯೊಳಗೆ ಪ್ರವೇಶಿಸಿದಂತೆ ಹಾಲ್ನಲ್ಲಿದ್ದವರನ್ನೆಲ್ಲ ಗಮನಿಸದೆ ಜೋರಾಗಿ ಕಿರ್ಚಿದ್ಲು. ಸಾಕು ಪಪ್ಪ, ನಾನಿನ್ನು ಆ ನಿಖಿಲ್ ಜೊತೆ ಒಂದು ದಿನವೂ ಇರುವುದಿಲ್ಲ. ನೀವೆಲ್ಲರೂ ಸೇರಿ ನನ್ನ ಜೀವವಿಲ್ಲದ ಬರೀ ಒಂದು ವಸ್ತುವಿನಂತೆ ನೋಡ್ಕೊಳ್ತಿದ್ದೀರಾ. ಅವನಿಗೆ ನನ್ನ ಬಗ್ಗೆ ಕನಿಷ್ಠ ಕಾಳಜಿಯೂ ಇಲ್ಲ. ಅಷ್ಟೇ ಯಾಕೆ, ಈ ಪ್ರಪಂಚದಲ್ಲಿ ಯಾರಿಗೂ ನನ್ನ ಬಗ್ಗೆ ಕಾಳಜಿ ಇಲ್ಲ. ನನಗೆ ಇದೆಲ್ಲದರಿಂದ ಮುಕ್ತಿ ಬೇಕು. ನನಗೆ ಇವಾಗಲೇ ವಿಚ್ಛೇದನ ಬೇಕು ಎಂದು ಆಕ್ರೋಶವನ್ನು ಹೊರಹಾಕಿದ್ಲು. ಆದರೆ ಅವಳು ಮಾತು ಮುಗಿಸಿ ಕಣ್ಣು ಎತ್ತಿ ನೋಡಿದಾಗ ಹಾಲ್ನಲ್ಲಿದ್ದ ದೃಶ್ಯ ಕಂಡು ಒಂದು ಕ್ಷಣ ಸ್ತಬ್ಧಳಾಗಿ ನಿಂತುಬಿಟ್ಲು. ಯಾಕಂದರೆ ಅಲ್ಲಿ ಅವಳ ತಂದೆ ನವೀನ್ ಸರ್ದೇಸಾಯಿ, ಅವರ ಜೊತೆಗೆ ನಿಖಿಲ್ನ ತಂದೆ ವಿಕ್ರಮ್ ರಾಜ್ ಮತ್ತು ಅವನ ಮಲತಾಯಿ ರಮ್ಯಾ ಅಜಾರದ ಸೋಫಾದಲ್ಲಿ ಕುಳಿತಿದ್ರು. ಅವರು ಸರ್ದೇಸಾಯಿ ಅವರ ಆಹ್ವಾನದ ಮೇರೆಗೆ ವಿಶೇಷ ರಾತ್ರಿಯ ಊಟಕ್ಕಾಗಿ ಅಲ್ಲಿಗೆ ಬಂದಿದ್ರು. ಭೂಮಿಕಾಳ ಈ ದಿಢೀರ್ ಎಂಟ್ರಿ ಮತ್ತು ಡೈವರ್ಸ್ ಕೂಗನ್ನು ಕೇಳಿ ಅವರೆಲ್ಲರೂ ಇದ್ದಕ್ಕಿದ್ದಂತೆ ಆಘಾತದಿಂದ ಸಿಟ್ಟಿನಿಂದ ಎದ್ದು ನಿಂತರು. ಸೀಟಿನಿಂದ ಮಗಳ ಈ ರೌದ್ರಾವತಾರ ಮತ್ತು ಬೇಗರ ಎದುರು ನಡೆದ ಅವಾಂತರವನ್ನು ನೋಡಿ ತಂದೆ ನವೀನ್ ಸರ್ದೇಸಾಯಿ ಅವರ ಮುಖದ ರಕ್ತವೆಲ್ಲ ಇಂಗಿ ಹೋದಂತಾಯಿತು. ಆತ ಗಾಬರಿ ಮತ್ತು ಕೋಪದಿಂದ ಮೆಲ್ಲನೆ ಉದ್ಗರಿಸಿದ, ಭೂಮಿಕಾ, ಏನು ಮಾತಾಡ್ತಿದ್ಯಾ ನೀನು? ಮೊದಲು ಬಾಯಿ ಮುಚ್ಚು ಅಂತ ಹೇಳಿ ಅಲ್ಲನ್ನು ಕಡಿತಾನೆ. ದಯವಿಟ್ಟು ಪಾಪ, ನನ್ನ ಮಾತನ್ನು ಕೇಳು, ನಾನು ಸುಳ್ಳು ಹೇಳ್ತಿಲ್ಲ ಅಂತ ಭೂಮಿಕಾ ಕಣ್ಣೀರನ್ನು ಹಾಕುತ್ತಾ ಬೇರೇನೋ ಹೇಳಲು ಹೋಗ್ತಾಳೆ. ಆದರೆ ಅವಳ ಮಾತು ಮುಗಿಯುವ ಮುನ್ನವೇ ನಿಖಿಲ್ನ ತಂದೆ ವಿಕ್ರಮ್ ರಾಜ್ ಅವರು ಅತ್ಯಂತ ಆತಂಕದಿಂದ ಭೂಮಿಕಾಳ ಮುಂದೆ ಬಂದು ನಿಲ್ತಾರೆ. ಅವರ ಧ್ವನಿಯಲ್ಲಿ ಮಗನ ಮೇಲಿನ ಅನುಮಾನ ಮತ್ತು ಸೊಸೆಯ ಮೇಲಿನ ಕಾಳಜಿ ಎದ್ದು ಕಾಣ್ತಾ ಇತ್ತು. ಅವರು ಅತ್ಯಂತ ಗಂಭೀರವಾಗಿ ಕೇಳಿದರು, ಭೂಮಿಕಾ, ಏನಾಯಿತು ಹೇಳು. ಆ ನಿಖಿಲ್ ಏನಾದರೂ ನಿನಗೆ ತೊಂದರೆ ಕೊಟ್ಟನಾ? ಮತ್ತೆ ಅವನು ನಿನಗೆ ನೋವುಂಟು ಮಾಡಿದ್ನಾ? ಏನಾದರೂ ಅನಾಹುತ ಆಯ್ತಮ್ಮ ಎಂದು ಸಮಾಧಾನ ಪಡಿಸೋಕೆ ಅಂತ ಹೇಳಿ ಹೋಗ್ತಾರೆ. ಭೂಮಿಕಾ ಇನ್ನೂ ಏನನ್ನೋ ಹೇಳುವ ಮೊದಲೇ ಇಂದಿನಿಂದ ನಿಖಿಲ್ನ ಮಲತಾಯಿ ರಮ್ಯಾ ಅತ್ಯಂತ ವ್ಯಂಗ್ಯವಾಗಿ ವಿಷಕಾರುವ ಧ್ವನಿಯಲ್ಲಿ ಅಂದ್ಲು, ಅಯ್ಯೋ ಭಾವನವರೇ, ಆ ನಿಖಿಲ್ನಂತಹ ಕಲ್ಲೆದೆಯ ಸೈಕೋನಿಂದ ಇನ್ನು ಬೇರೆ ಏನನ್ನ ನಿರೀಕ್ಷಿಸಲು ಸಾಧ್ಯ ಹೇಳಿ? ನಾನು ಮೊದಲೇ ಹೇಳಿದ್ದೆ ಈ ಹುಡುಗಿಗೆ. ಮೊದಲನೇ ದಿನವೇ ಆ ಹುಡುಗಿಯ ಬಾಳನ್ನು ನರಕ ಮಾಡಿದ್ದಾನೆ ಆ ನಾಲಾಯಕ್ ಅಂತ ಹೇಳಿದ್ಲು. ರಮ್ಯಾಳ ಈ ಚುಚ್ಚು ಮಾತು ಅಲ್ಲಿ ನೆರೆದಿದ್ದವರ ನಡುವೆ ಬೆಂಕಿ ಹೊತ್ತಿಸಿದಂತಾಯಿತು. ರಮ್ಯಾಳ ಆ ವಿಷಪೂರಿತ ಮಾತುಗಳನ್ನು ಕೇಳಿ ವಿಕ್ರಮ್ ರಾಜ್ ಅವಳನ್ನು ತೀಕ್ಷ್ಣವಾಗಿ ದಿಟ್ಟಿಸಿ ನೋಡಿದರು. ತನ್ನದೇ ಮಗನನ್ನು ಅವಳು ಆಫೀಸ್ ಸಮ್ಮುಖದಲ್ಲಿ ಸೈಕೋ ಅಂತ ಅಂದಿದ್ದಕ್ಕೆ ಅವರಿಗೆ ಒಳಗೊಳಗೆ ಆಶ್ಚರ್ಯ, ಬೇಸರ ಮತ್ತು ನೋವುಂಟಾಯಿತು. ಅವಳು ರಮ್ಯಾಳನ್ನು ನಿರ್ಲಕ್ಷಿಸಿ ಮತ್ತೆ ಭೂಮಿಕಾಳ ಕಡೆ ತಿರುಗಿ ಅತ್ಯಂತ ಮೃದುವಾಗಿ ಕೇಳಿಕೊಂಡು, ಭೂಮಿಕಮ್ಮ, ದಯವಿಟ್ಟು ಈ ಒಂದು ಬಾರಿ ಈ ನಿಖಿಲನ್ನು ಕ್ಷಮಿಸ್ಬಿಡಮ್ಮ. ನಾನು ಖುದ್ದಾಗಿ ಅವನ ಹತ್ರ ಮಾತಾಡಿ ಎಲ್ಲರನ್ನ ಸರಿಪಡಿಸ್ತೇನೆ, ಆಯಿತಾ ಅಂತ ಹೇಳಿದ್ರು. ಭೂಮಿಕಾ ಇನ್ನೂ ಏನಾದರೂ ಹೇಳುವ ಮೊದಲೇ ಅವಳ ತಂದೆ ನವೀನ್ ಸರ್ದೇಸಾಯಿ ಬೇಗನೆ ಮುಂದೆ ಬಂದು ಬೀಗರನ್ನು ಸಮಾಧಾನಪಡಿಸಲು ನಿಂತರು. ಓ ವಿಕ್ರಮ್ ರಾಜ್ ಅವರೇ, ನೀವು ಇದರ ಮಧ್ಯೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ಭೂಮಿಕಾಗೆ ಹೊಸ ಮನೆ, ಹೊಸ ವಾತಾವರಣ ಹೊಂದ್ಕೊಳ್ಳಲು ಸ್ವಲ್ಪ ಸಮಯ ಬೇಕಷ್ಟೆ. ಅವಳು ಮತ್ತು ನಿಖಿಲ್ ಶೀಘ್ರದಲ್ಲಿ ಒಟ್ಟಿಗೆ ಬದುಕಲು ಕಲಿತ್ಕೊಂಡು ಸಾಮಾನ್ಯ ದಂಪತಿಗಳಾಗ್ತಾರೆ ಅನ್ನೋ ಭರವಸೆ ಖಂಡಿತ ನನಗಿದೆ ಅಂದರೂ ನಕಲಿ ನಗುವನ್ನು ಬೀರುತ್ತಾ.
ಭೂಮಿಕಾ ತನಗಾಗ್ತಾ ಇರುವಂತಹ ನರಕದ ಬಗ್ಗೆ ಗಂಟಲರಿತ್ಕೊಂಡು ಹೇಳಲು ಬಯಸಿದ್ಲು. ಆದರೆ ತನ್ನ ತಂದೆಯ ಆ ಬಿಸ್ನೆಸ್ ಮುಖವಾಡದ ಮುಂದೆ ಅವಳ ಧ್ವನಿ ಅಡಗಿ ಹೋಯಿತು. ಅವಳಿಗೆ ಏನೂ ಮಾತನಾಡೋಕ್ಕೆ ಸಾಧ್ಯವಾಗಲಿಲ್ಲ. ಸರಿ ನವೀನ್, ಹಾಗಾದರೆ ನಾವೀಗ ಹೊರಡಬೇಕು. ಭೂಮಿಕಾ ಅಮ್ಮ, ನಿನ್ನನ್ನು ನೀನು ಜಾಗರೂಕತೆಯಿಂದ ನೋಡ್ಕೊ. ನವೀನ್ ಪರಿಸ್ಥಿತಿ ಸ್ವಲ್ಪ ತಿಳಿಯಾದ ಮೇಲೆ ಭೂಮಿಕಾಳನ್ನು ಅವಳ ಮನೆಗೆ ಕಳಿಸ್ಕೊಂಡು ಹೊರಡೋಣ ರಮ್ಯಾ ಎನ್ನುತ್ತಾ ವಿಕ್ರಮ್ ರಾಜ್ ಅವರು ರಮ್ಯಾಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದರು. ಬೀಗರು ಮನೆಯಿಂದ ಹೊರಗೆ ಹೋಗುತ್ತಿದ್ದಂತೆ ಹಾಲ್ನಲ್ಲಿದ್ದಂತಹ ವಾತಾವರಣ ಸಂಪೂರ್ಣವಾಗಿ ಪೂರ್ತಿ ಬದಲಾಗಿ ಹೋಯಿತು. ನವೀನ್ ಸರ್ದೇಸಾಯಿ ತನ್ನ ಮಗಳ ಕಡೆ ತಿರುಗಿ ಸಿಟ್ಟಿನಿಂದ ಕೂಗಾಡೋಕ್ಕೆ ಶುರು ಮಾಡ್ತಾರೆ. ಅಸಲು ನಿನ್ನ ಸಮಸ್ಯೆ ಏನು ಭೂಮಿಕಾ? ನನಗೆ ಗಂಟು ಬಿದ್ದಿರೋ ಈ ತಲೆನೋವು ನಿನಗೆ ಅರ್ಥ ಆಗ್ತಾ ಇಲ್ವೇ? ನೀನು ಯಾಕೆ ಎಲ್ಲರ ತರಹ ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋಕ್ಕೆ ಸಾಧ್ಯವಿಲ್ಲ? ಬಂದ ತಕ್ಷಣ ಡಿವೋರ್ಸ್ ಅಂತ ರಂಪಾಟ ಮಾಡ್ತಿದ್ಯಾ ಅಂತ ಹೇಳಿದ್ರು. ತಂದೆಯ ಮಾತಿಗೆ ಭೂಮಿಕಾಳ ಕಣ್ಣುಗಳಲ್ಲಿ ಆಕ್ರೋಶದ ಕಣ್ಣೀರು ತುಂಬಿಕೊಂಡಿತ್ತು. ನಾನು ಕೂಡ ಇಡೀ ಜೀವನವನ್ನು ಅತ್ಯಂತ ಶಾಂತಿಯುತವಾಗಿ ನೆಮ್ಮದಿಯಾಗಿ ಎಲ್ಲ ಹೆಣ್ಣು ಮಕ್ಕಳ ರೀತಿಯಲ್ಲಿ ಬದುಕಲು ಬಯಸ್ತೇನೆ ಅಪ್ಪ. ಆದರೆ ನೀನು ನನ್ನ ಬದುಕಿನಲ್ಲಿ ಆ ನೆಮ್ಮದಿ ಉಳಿಯಲು ಬಿಡಲೇ ಇಲ್ಲ. ಕೇವಲ ನಿನ್ನ ಸ್ವತಃ ಬಿಸ್ನೆಸ್ ಲಾಭಕ್ಕಾಗಿ ನಿನ್ನನ್ನು ಒಬ್ಬ ನಿರ್ದಯ ಕಲ್ಲು ಹೃದಯದ ಕ್ರೂರಿ ವ್ಯಕ್ತಿಗೆ ಬಲವಂತವಾಗಿ ಮದುವೆ ಮಾಡಿಕೊಟ್ಟೆ. ಆ ನಿಖಿಲ್ ನನ್ನ ಜೊತೆ ಹೆಂಡತಿಯ ತರಹ ಅಲ್ಲ, ಜೀವವಿಲ್ಲದ ಬರೀ ಒಂದು ಕೀಳು ವಸ್ತುವಿನಂತೆ ಮಾತಾಡ್ತಾನೆ. ಆದರೆ ಒಂದು ರೀತಿಯಲ್ಲಿ ಆತ ಹೇಳುವುದು ಸರಿ. ಈ ಮದುವೆ ಕೇವಲ ಒಂದು ಬಿಸ್ನೆಸ್ ಡೀಲ್ ಅಷ್ಟೇ. ನಾನು ಇವತ್ತು ಧೈರ್ಯ ಮಾಡಿ ಅವನಿಂದ ವಿಚ್ಛೇದನ ಕೇಳಿದಾಗ ಆತ ನನಗೆ ಹೇಳಿದ್ದು ಇದನ್ನೇ. ನಾನು ಅವನಿಂದ ದೂರ ಆದರೆ ಅವನ ಕಾರ್ಪೊರೇಟ್ ಒಪ್ಪಂದಕ್ಕೆ ಭಾರೀ ನಷ್ಟವಾಗುತ್ತಂತೆ. ನಾನೇನು ಮಾರುಕಟ್ಟೆಯಲ್ಲಿರೋ ಮಾರಾಟಕ್ಕಿರೋ ವಸ್ತುವ ಅಪ್ಪ ಎಂದು ತನ್ನ ಇಡೀ ನೋವನ್ನು ತಂದೆ ಎದುರು ತೋಡಿಕೊಂಡ್ಳು. ಏನು ಹೇಳ್ತಿದ್ಯಾ ನೀನು? ನವೀನ್ ಜೋರಾಗಿ ಹಾಲ್ನಲ್ಲೇ ಗರ್ಜಿಸಿದ್ರು. ನಿನ್ನಿಷ್ಟಕ್ಕೆ ನೀನೇ ಅವನ ಹತ್ರ ಹೋಗಿ ವಿಚ್ಛೇದನ ಕೇಳಿದೀಯಾ? ನಿನಗೆಷ್ಟು ಧೈರ್ಯ ಭೂಮಿಕಾ? ಈ ಮದುವೆ ಮುರಿದ್ರೆ ನನ್ನ ಬಿಸ್ನೆಸ್ ಏನಾಗುತ್ತೆ ಅಂತ ಏನಾದರೂ ಸ್ವಲ್ಪ ಯೋಚಿಸಿದೆಯಾ? ಈ ತರಹದ ದೊಡ್ಡ ತೀರ್ಮಾನ ತಗೋಬೇಕಾದ್ರೆ ನೀನು ಕನಿಷ್ಠ ನನ್ನನ್ನಾದರೂ ಒಂದು ಮಾತನ್ನು ಕೇಳಲಿಲ್ವಲ್ಲ? ತಂದೆಯ ಸ್ವಾರ್ಥದ ಮಾತು ಕೇಳಿ ಭೂಮಿಕಾ ಉಲ್ಟಾ ಪ್ರಶ್ನೆ ಮಾಡಿದ್ಲು. ಹಾಗಾದರೆ ನೀನು ನನ್ನ ಇಡೀ ಜೀವನದ ಮದುವೆ ನಿರ್ಧಾರ ತಗೊಂಡು ಆ ಸೈಕೋಗೆ ನನ್ನನ್ನು ದಾರಿ ಎರೆದು ಕೊಡುವಾಗ ನೀನೇನಾದರೂ ನನ್ನನ್ನು ಒಂದು ಮಾತು ಕೇಳಿದೀಯಪ್ಪ ಅಂದ್ಲು ಸ್ವಾಭಿಮಾನದಿಂದ. ಮಗಳ ಬಾಯಿಂದ ಆ ಖಾರವಾದ ಸತ್ಯವನ್ನು ಕೇಳ್ತಿದ್ದಂಗೆ ನವೀನ್ ಸರ್ದೇಸಾಯಿ ಅವರ ತಾಳ್ಮೆ ಮುಗಿದೇ ಹೋಯಿತು. ಆತ ಸಿಟ್ಟಿನಿಂದ ಮುಂದೆ ಬಂದು ಭೂಮಿಕಾಳ ಕೆನ್ನೆಗೆ ಪಟಕ್ ಪಟಕ್ ಎಂದು ಜೋರಾಗಿ ಕಪಾಳ ಮೋಕ್ಷವನ್ನೇ ಮಾಡಿಬಿಟ್ಟರು. ಪೆಟ್ಟಿನ ರಭಸಕ್ಕೆ ಭೂಮಿಕಾ ಒಂದು ಕ್ಷಣ ಸ್ತಬ್ಧಳಾಗಿ ಹೋದ್ಲು. ಸುತ್ತಮುತ್ತ ಗುಯ್ಗುಡುವ ಶಬ್ದ ಕೇಳಿಸೋಕೆ ಶುರುವಾಗೋಯ್ತು. ನವೀನ್ ಅಲ್ಲೂ ಕಡಿಯುತ್ತಾ ಅಂದರು, ನೀನು ದಿನೇ ದಿನೇ ಅತಿಯಾಗಿ ಸೊಕ್ಕಿನಿಂದ ಅಸಭ್ಯವಾಗಿ ವರ್ತಿಸ್ತಾ ಇದೆಯಾ? ಎತ್ತ ಅಪ್ಪನ ಜೊತೆ ಎದುರು ಉತ್ತರ ಕೊಟ್ಟು ಮಾತನಾಡಲು ನಿನಗೆ ಎಷ್ಟು ಧೈರ್ಯ ಇರಬೇಕು? ಸಾಧನ, ಇಲ್ಲಿ ಬಂದು ನಿನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು, ವಿವರಿಸು ಅಂದು ಸಿಟ್ಟಿನಿಂದ ಆರ್ಭಟಿಸುತ್ತಾ ನವೀನ್ ಅಲ್ಲಿಂದ ಹೊರಟು ಹೋದರು. ಅಲ್ಲಿಯವರೆಗೆ ಸೋಫಾದ ಪಕ್ಕದಲ್ಲೇ ಅಸಹಾಯಕಳಾಗಿ ನಿಂತಿದ್ದ ಭೂಮಿಕಾಳ ತಾಯಿ ಸಾಧನ ಮೆಲ್ಲನೆ ಮಗಳ ಬಳಿ ಬಂದು ಅವಳ ಕೆಂಪಾಗಿದ್ದ ಕೆನ್ನೆಯನ್ನು ಸವರುತ್ತಾ, ಮಗನೇ, ನಿನಗೆ ತುಂಬ ನೋವಾಗಿದೆಯಾ? ನನ್ನ ಕ್ಷಮಿಸ್ಬಿಡು. ಆದರೆ ನಿನಗೆ ಗೊತ್ತಿಲ್ವೇ ಭೂಮಿಕಾ, ನಿನ್ನ ಅಪ್ಪ ನಿರ್ಧಾರವನ್ನು ಎದುರಿಸೋಕೋದ್ರೆ ಈ ಮನೆಯಲ್ಲಿ ಏನು ಪ್ರಯೋಜನ ಇಲ್ಲ ಅಂದು ಕಣ್ಣೀರನ್ನು ಹಾಕುತ್ತಾ ಭೂಮಿಕಾ ತನ್ನ ತಾಯಿ ಸಾಧನಾಳ ಮುಖವನ್ನು ಯಾವುದೇ ಭಾವನೆ ಇಲ್ಲದೆ ನಿರ್ಲಿಪ್ತಳಾಗಿ ನೋಡುತ್ತಾ ನಿಂತಿದ್ಲು. ಆದರೆ ತಾಯಿಯ ಈ ಮಮತೆಯ ಸ್ಪರ್ಶ ಸಿಕ್ತಿದ್ದಂತೆ ಇಷ್ಟು ಹೊತ್ತು ತಡೆದು ಹಿಡಿದಿದ್ದ ಅವಳ ಕಣ್ಣೀರು ಇದ್ದಕ್ಕಿದ್ದಂತೆ ಧಾರಾಕಾರವಾಗಿ ಹರಿಯಲು ಶುರುವಾಯಿತು. ಸಾಧನ ಮಗಳನ್ನು ಬಿಗಿಯಾಗಿ ಹಿಡ್ಕೊಂಡು ಕಣ್ಣೀರನ್ನು ಒರೆಸುತ್ತಾ ಹೇಳಿದ್ಲು, ನನಗೆ ಗೊತ್ತು ಮಗಳೇ, ನೀನು ಬೇರೆಯವ್ರ ತರಹ ಅತ್ಯಂತ ಸಾಮಾನ್ಯವಾದ ಸರಳವಾದ ಜೀವನವನ್ನು ಬಯಸಿದೀಯಾ ಅಂತ. ಆದರೆ ಈಗ ನಮ್ಮ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲ ಅನ್ನೋ ಕಹಿ ಸತ್ಯವನ್ನು ನೀನು ಅರ್ಥ ಮಾಡಿಕೊಳ್ಳೇಬೇಕು ಎಂದು ಸಮಾಧಾನ ಮಾಡಿದ್ಲು. ಭೂಮಿಕಾ ತನ್ನ ತಾಯಿಯ ಎದೆಯ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಾ ನಿಖಿಲ್ ತನಗೆ ಕೊಟ್ಟ ಕಿರುಕುಳದ ಹೆಚ್ಚಿನ ವಿಷಯಗಳನ್ನು ತಾಯಿಗೆ ಹೇಳಲು ಉಪಕ್ರಮಿಸಿದ್ಲು. ಬೇಡ ಮಗಳೇ, ನಿನ್ನ ಅಪ್ಪನ ನಿರ್ಧಾರವನ್ನು ಎದುರಿಸಲು ಹೋಗಿ ನಿನ್ನ ಬದುಕನ್ನು ನೀನೇ ಹಾಳು ಮಾಡ್ಕೋಬೇಡ. ಅದು ನಿನಗೆ ಇನ್ನೂ ಹೆಚ್ಚಿನ ನೋವನ್ನು ಕೊಡುತ್ತೆ ಅಷ್ಟೆ. ನೀನು ಈಗ ಅಪ್ಪ ಈಗ ತುಂಬ ಕೋಪಗೊಂಡಿದ್ದಾರೆ. ಸದ್ಯಕ್ಕೆ ನೀನು ಯಾವುದೇ ಹಠ ಮಾಡದೆ ಸದ್ದಿಲ್ಲದೆ ನಿನ್ನ ಮನೆಗೆ ಹೊರಡು. ನಾನು ಬೇಗನೆ ನಿನ್ನನ್ನು ನೋಡಲು ಅಲ್ಲಿಗೆ ಬರ್ತೇನೆ ಮಗು ಎಂದು ಸಾಧನ ಮಗಳ ಕಣ್ಣೀರನ್ನು ಒರೆಸುತ್ತಾ ಮಗಳ ಬಳಿಯೇ ಬೇಡ್ಕೊಂಡ್ಳು. ಭೂಮಿಕಾ ತನ್ನ ತಾಯಿಯ ಮಾತನ್ನು ಮೀರಲಾಗದೆ ಬೇರೇನೂ ಹೇಳದೆ ಭಾರವಾದ ಮನಸ್ಸಿನ ಸರ್ದೇಸಾಯಿ ಭವನದಿಂದ ಹೊರಟು ವಾಪಸ್ ತನ್ನ ಮನೆಗೆ ಬಂದಳು.
ಅವಳು ನಿಜವಾಗಿಯೂ ಅತಿಯಾದ ದುಃಖದಲ್ಲಿದ್ಲು. ಕಣ್ಣೀರು ಹಾಕಿ ಸುಸ್ತಾಗಿದ್ದ ಅವಳು ಮನೆಗೆ ಬಂದ ತಕ್ಷಣ ಸೋಫಾದ ಮೇಲೆ ಹಾಗೆ ಮಲಗಿಬಿಟ್ಲು. ಸ್ವಲ್ಪ ಸಮಯದ ನಂತರ ಎದ್ದ ಅವಳು ಅಡುಗೆ ಮನೆಗೆ ಬಂದಳು. ನಿಖಿಲ್ ದಿನಾಲೂ ತಡವಾಗಿ ಮನೆಗೆ ಬರ್ತಾನೆ ಎಂದು ಅವಳು ಭಾವಿಸಿದ್ರಿಂದ ಅವಳು ಇನ್ನೂ ತನ್ನ ನೈಟ್ ನಿಲುವಂಗಿ ನೈಟ್ ವೇರಲ್ಲೇ ಇದ್ಕೊಂಡು ಆತ ಇವತ್ತು ಬಹುಶಃ ಲೇಟಾಗಿ ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಅಷ್ಟರಲ್ಲೇ ಸಂಜೆ ಸುಮಾರು 7 ಗಂಟೆ ಆಗ್ತಾ ಇದೆ. ಆ ಜಾರದಲ್ಲಿದ್ದ ಭೂಮಿಕಾ ಸ್ವಲ್ಪ ನೀರು ಕುಡಿದು ವಾಪಸ್ ತನ್ನ ಮಲಗುವ ಕೋಣೆಗೆ ಹಿಂತಿರುಗ್ತಿದ್ದಾಗ ಇದ್ದಕ್ಕಿದ್ದಂತೆ ಮುಖ್ಯ ಬಾಗಿಲು ಜೋರಾಗಿ ತೆರೆಯುವಂತಹ ದೊಡ್ಡ ಶಬ್ದ ಕೇಳಿಬರುತ್ತೆ. ಅವಳು ತಿರುಗಿ ನೋಡುವಷ್ಟರಲ್ಲಿ ಬೆಳಕಿನ ವೇಗದಲ್ಲಿ ಅತಿ ರೌದ್ರವಾಗಿ ನಡೆದು ಬಂದಂತಹ ನಿಖಿಲ್ ಭೂಮಿಕಾಳಿಗೆ ಚೇತರಿಸಿಕೊಳ್ಳಲು ಒಂದು ಕ್ಷಣವೂ ಸಮಯ ಕೊಡದೆ ಅವಳ ಗಲ್ಲವನ್ನು ದವಡೆಯನ್ನು ತನ್ನ ಬಲವಾದ ಕೈಯಿಂದ ಗಟ್ಟಿಯಾಗಿ ಹಿಡಿದು ತನ್ನ ಮುಖದ ಹತ್ತಿರ ಎಳೆದುಕೊಳ್ತಾನೆ. ಅವನ ಹಿಡಿತ ಎಷ್ಟಿತ್ತಂದರೆ ಭೂಮಿಕಾಳ ಮುಖ ನೋವಿನಿಂದ ಸುಕ್ಕುಗಟ್ಟಿತ್ತು. ಹಾಗಾದರೆ ನೀನು ನನ್ನ ತಂದೆ ವಿಕ್ರಮ್ ರಾಜ್ ಅವರನ್ನು ನನ್ನ ವಿರುದ್ಧವೇ ದಾಳವಾಗಿ ಬಳಸ್ಕೊಳ್ತಿದ್ದೀಯ ಭೂಮಿಕಾ? ಆಫೀಸ್ ಮುಗಿಸಿ ಬಂದವರೇ ನನ್ನ ತಂದೆ ನನಗೆ ಫೋನ್ ಮಾಡಿ ತರಾಟೆಗೆ ತಗೋತಿದ್ದಾರೆ ಅಂದರೆ ನೀನು ಅವ್ರಿಗೆ ಏನೆಲ್ಲ ಹೇಳಿ ಕಣ್ಣೀರು ಹಾಕಿದ್ದೀಯಾ? ನಾನು ನಿನ್ನನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ, ನಿನಗೆ ಕಿರುಕುಳ ಕೊಡ್ತಿದ್ದೀನಿ, ಅದಕ್ಕಾಗಿಯೇ ನೀನು ನನ್ನಿಂದ ವಿಚ್ಛೇದನ ಬಯಸ್ತಿದ್ದೀಯಾ ಅಂತ ನಮ್ಮಪ್ಪನ ಹತ್ರನೇ ಹೋಗಿ ಕಂಪ್ಲೇಂಟ್ ಕೂಡ ಮಾಡಿದೀಯಾ ಎಂದು ನಿಖಿಲ್ ಅತಿಯಾದ ಕೋಪದಿಂದ ಆರ್ಭಟಿಸ್ತಾನೆ. ಅವನ ಕಣ್ಣುಗಳು ಸಿಟ್ಟಿನಿಂದ ಕೆಂಡದಂತೆ ಪೂರ್ತಿ ಕೆಂಪಗಾಗಿದ್ವು. ಅವನ ಮುಖದಲ್ಲಿದ್ದ ಆ ಭೀಕರ ಕ್ರೌರ್ಯ ಇಡೀ ಕೋಣೆಯಲ್ಲಿ ಯಾರಿಗಾದರೂ ಕೂಡ ಚಳಿ ಬಿಡಿಸುವಂತಿತ್ತು. ಸರ್ದೇಸಾಯಿ ಭವನದಲ್ಲಿ ಭೂಮಿಕಾಳನ್ನು ಆ ಸ್ಥಿತಿಯಲ್ಲಿ ಭೇಟಿಯಾದ ತಕ್ಷಣ ವಿಕ್ರಮ್ ರಾಜ್ ಅವರಿಗೆ ತನ್ನ ಮಗನ ಮೇಲಿನ ಕೋಪ ನೆತ್ತಿಗೇರಿಬಿಟ್ಟಿತ್ತು. ಅವರು ನೇರವಾಗಿ ನಿಖಿಲ್ನ ತರಾಟೆಗೆ ತಗೊಳ್ಳಲು ಅವನ ಕಚೇರಿಗೆ ಆಫೀಸಿಗೆ ಹೊರಟುಬಿಟ್ಟಿದ್ರು. ಆ ಸಮಯದಲ್ಲಿ ನಿಖಿಲ್ ಬೋರ್ಡ್ ರೂಮ್ನ ಪ್ರಮುಖ ಮೀಟಿಂಗ್ನಲ್ಲಿದ್ದ. ಹಾಗಾಗಿ ಆತ ಸಭೆಯನ್ನು ಮುಗಿಸ್ಕೊಂಡು ಹೊರಬರಲು ಸ್ವಲ್ಪ ಸಮಯ ತೆಗೆದುಕೊಳ್ತಾನೆ. ಮೀಟಿಂಗ್ ಮುಗಿಸಿ ನಿಖಿಲ್ ತನ್ನ ಖಾಸಗಿ ಕಚೇರಿ ಕೋಣೆಗೆ ಬಂದಾಗ ಅಲ್ಲಿ ಆಲ್ರೆಡಿ ವಿಕ್ರಮ್ ರಾಜ್ ಕುಳಿತಿರೋದನ್ನು ನೋಡಿ ಅವನ ಮುಖ ಸಣ್ಣದಾಯಿತು. ಆದರೂ ತನ್ನ ಅಹಂಕಾರವನ್ನು ಬಿಡದ ಅತ್ಯಂತ ವ್ಯಂಗ್ಯವಾಗಿ, ಮಿಸ್ಟರ್ ವಿಕ್ರಮ್ ರಾಜ್, ನೀವಿಲ್ಲಿ ನನ್ನ ಕಚೇರಿಯಲ್ಲಿ ಏನು ಮಾಡ್ತಾ ಇದ್ದೀರಾ? ಏನಿದು ದಿಢೀರ್ ಭೇಟಿ? ನನಗೆ ಮದುವೆಯಾಗಲು ಬೇರೆ ಯಾವುದಾದ್ರೂ ಹುಡುಗಿ ಸಿಕ್ಕಿದ್ದಾಳೆ ಹೆಂಗೆ ಅಂತ ಹಣುಕಿಸ್ತಾನೆ. ತನ್ನದೇ ಮಗನ ಈ ಸೊಕ್ಕಿನ ಮಾತನ್ನು ಕೇಳಿ ವಿಕ್ರಮ್ ರಾಜ್ ಮೇಜಿನ ಮೇಲೆ ಜೋರಾಗಿ ಕೈಕೊಟ್ಟಿ ಎದ್ದು ನಿಂತರು. ಸಾಕು ಮಾಡು ನಿಖಿಲ್, ನಿನ್ನ ಈ ಮೂರ್ಖತನದ ಹಣಕವನ್ನು ಮೊದಲು ಇಲ್ಲಿಗೆ ನಿಲ್ಲಿಸು. ಮದುವೆಯಾಗಿ ಕೇವಲ ಒಂದೇ ಒಂದು ದಿನ ನಿನ್ನ ಜೊತೆ ವಾಸಿಸಿ ನರಕ ಅನುಭವಿಸಿ ಕೊನೆಗೆ ವಿಚ್ಛೇದನ ಕೇಳುವ ಮಟ್ಟಕ್ಕೆ ಭೂಮಿಕಾಗೆ ನೀನು ಏನು ಮಾಡಿದೆ ಹೇಳು ಅಂತ ಗರ್ಜಿಸಿದರು. ತಂದೆಯ ಬಾಯಿಂದ ಭೂಮಿಕಾಳ ಹೆಸರು ಕೇಳಿ ನಿಖಿಲ್ ಒಂದು ಕ್ಷಣ ನಕ್ಬಿಟ್ಟ. ಓಹೋ, ಹಾಗಾದರೆ ನೀವು ಆ ಭೂಮಿಕಾಳನ್ನು ಭೇಟಿಯಾಗಿದ್ದೀರಾ? ನೋಡಿ ಶ್ರೀಯುತರೆ, ಅವಳಿಗೆ ಈ ಮದುವೆಯಲ್ಲಿ ಇಷ್ಟವಿಲ್ಲ, ಅವಳು ಸಂತೋಷವಾಗೂ ಇಲ್ಲ, ಅದಕ್ಕೆ ಅವಳು ವಿಚ್ಛೇದನವನ್ನು ಬಯಸ್ತಿದ್ದಾಳೆ. ಅವಳ ತೀರ್ಮಾನಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಎಲ್ಲೋ ಇಲ್ಲ ಎಂದನು ನಿರ್ಲಕ್ಷ್ಯದಿಂದ. ನಿಖಿಲ್, ನನ್ನ ಮುಂದೆ ಇಷ್ಟೊಂದು ಬುದ್ಧಿವಂತ ಆಗೋಕ್ಕೆ ಪ್ರಯತ್ನಿಸಬೇಡ. ನೀನು ಅವಳನ್ನು ಬರೀ ಒಂದು ಬಿಸ್ನೆಸ್ ಡೀಲ್ ಹೋಲಿಸಿ ಅವಮಾನಿಸಿದೀಯ. ಒಬ್ಬ ಹೆಣ್ಣಿಗೆ ನಿನ್ನ ಹೆಂಡತಿಗೆ ಇಷ್ಟೊಂದು ಕೀಳಾಗಿ ನಡೆಸ್ಕೊಳ್ಳಲು ನಿನಗೆ ಎಷ್ಟು ಧೈರ್ಯ ಇರಬೇಕು? ವಿಕ್ರಮ್ ಮಾತ್ರ ತುಂಬ ಕೋಪಗೊಂಡು ಕೂಗಾಡ್ತಿದ್ದಾರೆ. ಆದರೆ ನಿಖಿಲ್ ಮಾತ್ರ ಕಿಂಚಿತ್ತೂ ಕರಗಲಿಲ್ಲ. ಶ್ರೀರಾಜ್ ರವರೇ, ನಾನು ಆ ಹುಡುಗಿಯನ್ನು ಮದುವೆಯಾಗಿದ್ದೆ ನಿಮ್ಮ ಒತ್ತಾಯದಿಂದ, ಕೇವಲ ಡೀಲ್ ಹಾಗೂ ನಿಮಗೋಸ್ಕರ. ಈಗ ಅವಳಿಗೆ ಈ ಮದುವೆ ಇಷ್ಟವಿಲ್ಲದಿದ್ದರೆ ಅಥವಾ ನನ್ನ ಕಂಡರು ಆಗದಿದ್ದರೆ ಅದು ನನ್ನ ಸಮಸ್ಯೆ ಖಂಡಿತ ಅಲ್ಲ, ಅದು ನಿಮ್ಮ ಸಮಸ್ಯೆ. ಏಕೆಂದರೆ ಈ ಮದುವೆಗೆ ತಪ್ಪು ಹುಡುಗಿಯನ್ನು ಆರಿಸ್ಕೊಂಡಿರೋದು ನೀವು, ನಾನಲ್ಲ. ಅಂದಮೇಲೆ ನನ್ನನ್ನು ಯಾಕೆ ಕೇಳ್ತಿದ್ದೀರಿ ಅಂತ ಹೇಳ್ತಾನೆ ಕ್ರೂರವಾಗಿ. ಮಗನ ಈ ದುರಹಂಕಾರ ವಿಕ್ರಮ್ ರಾಜ್ ಅವರ ತಾಳ್ಮೆಯ ಕಟ್ಟೆ ಒಡೆಯುವಂತೆ ಮಾಡಿತು. ನಿಖಿಲ್, ನಿನ್ನ ಬಿಸ್ನೆಸ್ ಡೀಲನ್ನು ನೀನು ಮರಿಬೇಡ. ಅವಳನ್ನು ಮರ್ಯಾದೆಯಿಂದ ಚೆನ್ನಾಗಿ ನಡೆಸ್ಕೊ. ಹಾಗೂ ನೆನಪಿರಲಿ, ನಿನ್ನ ಈ ಮಿತಿ ಮೀರಿದ ದುರಹಂಕಾರವನ್ನು ಹೇಗೆ ನನ್ನ ಹತೋಟಿಗೆ ತರಬೇಕು ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ನೀನು ಈಗ ಅತ್ಯಂತ ಪ್ರತಿಷ್ಠಿತ ಡೌನ್ಟೌನ್ ಸಿಟಿ ಪ್ರಾಜೆಕ್ಟನ್ನು ನಿಭಾಯಿಸಲು ಹವಣಿಸ್ತಿದ್ದೀಯ ತಾನೇ? ಈಗಲೇ ಅದನ್ನು ನಿಲ್ಲಿಸು. ಈ ಪ್ರಾಜೆಕ್ಟ್ನಿಂದ ನಿನ್ನನ್ನು ಅಧಿಕಾರ ಮುಕ್ತಗೊಳಿಸಿ ನಿನ್ನ ಬದಲು ಅದನ್ನು ಬೇರೆ ಯಾರಿಗಾದರೂ ವಹಿಸ್ಕೊಡ್ತೇನೆ ಅಂತ ಹೇಳಿ ಬಾಂಬನ್ನೇ ಸಿಡಿಸ್ಬಿಟ್ರು. ತನ್ನ ಪ್ರಾಣವೇ ಆಗಿದ್ದ ಪ್ರಾಜೆಕ್ಟ್ ಕೈ ತಪ್ಪಿರೋದನ್ನು ಕೇಳಿ ನಿಖಿಲ್ ಮುಖದ ರಂಗು ಬದಲಾಯಿತು. ಆತ ತೀವ್ರ ಕೋಪದಿಂದ ಕಿರುಚಿದ್ದ. ಏನು ಮಾತಾಡ್ತಿದ್ದೀರಾ ನೀವು? ನಾನು ಕಳೆದ 8 ತಿಂಗಳಿಂದ ಹಗಲು ರಾತ್ರಿ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದೀನಿ. ನಾನು ಅದನ್ನು ಬೇರೆಯವರಿಗೆ ಬಿಟ್ಕೊಡೋಕ್ಕೆ ಸಾಧ್ಯವೇ ಇಲ್ಲ.
ಆ ಪ್ರಾಜೆಕ್ಟ್ ನನ್ನ ಲೈಫ್ನಲ್ಲಿ ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತು. ಹೌದು, ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಖಿಲ್. ಆ ಜಾಗ ನಿನ್ನ ಹೆತ್ತ ಅಮ್ಮನ ಅಚ್ಚುಮೆಚ್ಚಿನ ಜಾಗವಾಗಿತ್ತು. ಅದಕ್ಕೆ ನೀನು ಅಲ್ಲಿ ಅವಳ ನೆನಪಿಗಾಗಿ ಅದ್ದೂರಿ ಹೋಟೆಲ್ ಕಟ್ಟಲು ಬಯಸ್ತೀಯ. ಆದರೆ ಈಗ ನಿನ್ನ ಈ ನಡವಳಿಕೆಯಿಂದಾಗಿ ಆ ಪ್ರಾಜೆಕ್ಟನ್ನು ನಿನ್ನ ಕೈಯಿಂದ ಕಿತ್ಕೊಂಡು ಬೇರೆ ಯಾರಾದರೂ ನಿಭಾಯಿಸುವಂತೆ ಮಾಡಲೇಬೇಕಾಗುತ್ತೆ. ಮಾಡ್ತೀನಿ ಎಂದರು ವಿಕ್ರಮ್ ರಾಜ್ ದೃಢವಾಗಿ. ನಿಖಿಲ್ ಕಣ್ಣುಗಳಲ್ಲಿ ಸಿಟ್ಟಿನ ಜ್ವಾಲೆ ಎದ್ದಿತ್ತು. ನಾನು ಇದಕ್ಕೆ ಖಂಡಿತ ಒಪ್ಪೋದಿಲ್ಲ. ಆ ಪ್ರಾಜೆಕ್ಟನ್ನು ತಾನೇ ಮಾಡ್ತೀನಿ. ಯಾರಿಂದಲೂ ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ತಂದೆಯ ಎದುರೇ ಸವಾಲನ್ನು ಹಾಕ್ತಾನೆ. ವಿಕ್ರಮ್ ರಾಜ್ ಅವನ ಸವಾಲನ್ನು ನಗುತ್ತಲೇ ಮೆಟ್ಟಿ ನಿಂತು, ನನ್ನ ಜೊತೆ ವಾದ ಮಾಡಲು ಬರಬೇಡಿ ಮಿಸ್ಟರ್ ನಿಖಿಲ್. ಮರೆಯಬೇಡ, ನಾನು ಇಂದಿಗೂ ಈ ಇಡೀ ಕಂಪನಿಯ ಚೇರ್ಮನ್ ಮೀನ್ಸ್ ಅಧ್ಯಕ್ಷ, ನೀನಲ್ಲ. ನಾನು ಅಂದುಕೊಂಡದನ್ನು ಮಾಡಿ ಮುಗಿಸ್ತೀನಿ ಎಂದು ಕಠೋರವಾಗಿ ಹೇಳಿ ವಿಕ್ರಮ್ ರಾಜ್ ಅಲ್ಲಿಂದ ಹೊರಟು ಹೋಗ್ತಾನೆ. ಇಷ್ಟು ನಡೆದದ್ದು ಆಫೀಸ್ನಲ್ಲಿ. ಈಗ ಪ್ರೆಸೆಂಟ್ ಟೈಮಲ್ಲಿ ತನ್ನ ತಾಯಿಯ ಕನಸಿನ ಪ್ರಾಜೆಕ್ಟ್ ಈಗ ಕೈತಪ್ಪಲು ಆ ಭೂಮಿಕಾನೇ ಕಾರಣ ಎಂದು ಭಾವಿಸಿದ್ದ ನಿಖಿಲ್ ಕಚೇರಿಯಿಂದ ನೇರವಾಗಿ ಮನೆಗೆ ಬಂದು ಸಿಟ್ಟಿನ ಜ್ವಾಲೆಯಾಗಿ ಭೂಮಿಕಾಳ ಗಲ್ಲವನ್ನು ಹಿಡಿದು ಗೋಡೆ ನೂಕಿದ್ದಾನೆ. ಮತ್ತು ಆ ಭೂಮಿಕಾ ತನ್ನ ಅಸಂಬದ್ಧವಾಗಿ ಹೊರಟಾಗಿ ಮಾತನಾಡುವ ಮೊದಲು ಅದರ ಭೀಕರ ಪರಿಣಾಮಗಳ ಬಗ್ಗೆ ನೀನು ಯೋಚಿಸಬೇಕಾಗಿತ್ತು ನಿಖಿಲ್. ಈಗ ನನ್ನನ್ನು ಬೇರೆ ಯಾವುದೇ ಕಠಿಣ ನಿರ್ಧಾರ ತಗುವಂತೆ ಒತ್ತಾಯಿಸಬೇಡಿ. ನೀವು ಇಂದಿಗಷ್ಟೇ ಮದುವೆಯಾಗಿದ್ದೀರಿ. ಮದುವೆಯಾದ ತಕ್ಷಣವೇ ಈ ತರಹದ ಕಚೇರಿಗೆ ಓಡಿ ಬರುವುದನ್ನು ನಿಲ್ಲಿಸು. ಕೆಲವು ದಿನಗಳ ಕಾಲ ರಜೆ ತಗೊಳ್ಳಿ. ಇನ್ನೂ ಕೆಲವು ದಿನಗಳ ಕಾಲ ನೀನು ಕಚೇರಿಯಲ್ಲೇ ಕಾಣಿಸಿಕೊಳ್ಳುವುದು ನನಗೆ ಇಷ್ಟ ಇಲ್ಲ. ನಾನು ಈ ವಿಷಯದಲ್ಲಿ ತುಂಬ ಗಂಭೀರವಾಗಿದ್ದೇನೆ. ಇಲ್ಲದಿದ್ದರೆ ಈ ಬಾರಿ ನನ್ನ ಹೆಸರಿನಲ್ಲಿರುವ ಕಂಪನಿಯ ಅರ್ಧ ಷೇರುಗಳನ್ನು ನಾನು ನೇರವಾಗಿ ಯಶ್ಗೆ ಬರೆದು ಕೊಡುತ್ತೇನೆ. ಎಚ್ಚರಿಕೆ ಎಂದು ವಿಕ್ರಮ್ ರಾಜ್ ಕಟುವಾಗಿ ಹೇಳಿ ಕಚೇರಿಯಿಂದ ಹೊರಟು ಹೋಗಿದ್ದಾರೆ. ತಂದೆಯ ಆ ಕೊನೆಯ ವಾರ್ನಿಂಗನ್ನು ಕೇಳಿ ನಿಖಿಲ್ ತೀವ್ರ ಕೋಪಗೊಳ್ತಾನೆ. ಅವನ ಅಹಂಕಾರಕ್ಕೆ ಭಾರಿ ಪೆಟ್ಟು ಬಿದ್ದಿತ್ತು. ಆತ ಸಿಟ್ಟಿನಿಂದ ತನ್ನ ಕಚೇರಿಯಲ್ಲಿ ಕ್ಯಾಬಿನೆಟ್ನಿಂದ ವೈನ್ ಬಾಟಲಿಯನ್ನು ಹೊರಗೆ ತೆಗೆದ. ಒಂದೆರಡು ಸಿಪ್ಸ್ ಕುಡಿದ. ನಂತರ ಕ್ರೋಧದಲ್ಲಿ ಬಾಟಲಿಯನ್ನು ನೆಲಕ್ಕೆಸ್ದ, ಚೂರು ಮಾಡ್ದ. ಆತ ತನ್ನ ಕೋಟ್ ಜಾಕೆಟನ್ನು ಎತ್ಕೊಂಡು ವೇಗವಾಗಿ ತನ್ನ ಕಾರಿನ ಬಳಿಗೆ ಹೋಗ್ತಾನೆ. ಸಾಹೇಬರು ಇಷ್ಟು ಬೇಗ ಆಫೀಸ್ ಮುಗಿಸಿ ಕೋಪದಿಂದ ಬರುವುದನ್ನು ನೋಡಿ ಅವನ ಪರ್ಸನಲ್ ಡ್ರೈವರಿಗೆ ಸ್ವಲ್ಪ ಆಶ್ಚರ್ಯಕರವಾಗಿತ್ತು. ನಿಖಿಲ್, ನೀನು ನನಗೆ ತುಂಬ ತೊಂದರೆ ಕೊಡ್ತಾ ಇದೆಯಾ? ದಯವಿಟ್ಟು ನನ್ನನ್ನು ಬಿಟ್ಟುಬಿಡು. ಭೂಮಿಕಾ ಅವನ ಬಲವಾದ ಹಿಡಿತದಿಂದ ದೂರ ಸರಿಯೋಕೆ ಒದ್ದಾಡುತ್ತಾ ಪಾಪ ಆ ನೋವಿಗೆ ಕಣ್ಣೀರನ್ನು ಇಡ್ತಾ ಇದ್ದಾಳೆ. ಮೂರ್ಖ ಹುಡುಗಿ, ನೀನು ಬ್ಯಾಕ್ ಸ್ಟೇಜ್ನಲ್ಲಿ ನಿಂತು ಏನೆಲ್ಲ ಮಾಡ್ತಿದ್ದೀಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿನಗೆ ಗೊತ್ತಿದೆಯಾ, ನಿನಗೆ ನಿನ್ನನ್ನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನಡೆಸ್ಕೊಳ್ಳೋ ಒಳ್ಳೆಯ ಗಂಡ ಬೇಕಾವುದಾ? ನೀನು ಮಿಸ್ಟರ್ ವಿಕ್ರಮ್ ರಾಜ್ಗೆ ನನ್ನ ವಿರುದ್ಧ ಏನೆಲ್ಲ ಸುಳ್ಳು ಹೇಳಿ ಚಾಡಿ ಹೇಳಿದ್ದೀಯಾ? ನಾನು ನಿನ್ನನ್ನು ಚೆನ್ನಾಗಿ ನಡೆಸ್ಕೊಳ್ತಿಲ್ಲ ಅಂತ ತಾನೇ ಕಂಪ್ಲೇಂಟ್ ಮಾಡಿದ್ದು? ಹಾಗಾದರೆ ಬಾ, ಈಗ ನಾನು ನಿನ್ನನ್ನು ಒಬ್ಬ ಒಳ್ಳೆಯ ಪಕ್ಕ ನಾಟಿ ಗಂಡನ ಹಾಗೆ ಹೇಗೆ ನಡೆಸ್ಕೊಳ್ತೀನಿ ಅಂತ ತೋರಿಸ್ತೀನಿ ಎಂದು ನಿಖಿಲ್ ಕ್ರೂರವಾಗಿ ಕಿರಿಸ್ತಾನೆ. ಆತ ಭೂಮಿಕಾಳ ಕೈಯನ್ನು ಸಾಬೂನಿನಂತೆ ಗಟ್ಟಿಯಾಗಿ ಹಿಡಿದು ಅವಳ ಯಾವುದೇ ಆಕ್ರೋಶಕ್ಕೂ ಬೆಲೆ ಕೊಡದೆ ಸೀದಾ ಮಲಗುವ ಕೋಣೆಗೆ ಬೆಡ್ರೂಮ್ಗೆ ಎಳೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಜೋರಾಗಿ ಒಳ್ಳೆ ಚೆಂಡಿನ ಥರ ಎಸೆದೇ ಬಿಡ್ತಾನೆ. ನಿಖಿಲ್, ಪ್ಲೀಸ್ ನಿಲ್ಲಿಸು. ನಾನು ಮಾವಯ್ಯನಿಗೆ ಆ ತರಹದ ಏನೂ ಹೇಳಿಲ್ಲ. ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಸಮಯ ಕೊಟ್ಟು ಕೇಳು ಅಂತ ಭೂಮಿಕಾ ಹಾಸಿಗೆ ಮೇಲೆ ಲವಲವಿಕೆಯಿಂದ ಎದ್ದು ಕೂತು ಕೈ ಮುಗಿದ್ಲು. ಆದರೆ ಕೋಪ ಮತ್ತು ವೈನ್ ಅವನಲ್ಲಿದ್ದ ನಿಖಿಲ್ಗೆ ಗೊತ್ತಾಗಲ್ಲ. ಅವಳ ಯಾವುದೇ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಯಾಕಂದರೆ ಒಂದು ರೀತಿ ಅವನ ಮನ ಮಂಗನ ರೀತಿ ಆಗಿತ್ತು. ಕ್ಷಣಾರ್ಧದಲ್ಲಿ ಆತ ಹಾಸಿಗೆ ಮೇಲೆ ಏರಿ ಭೂಮಿಕಾಳ ಮೇಲೆ ಮುಗಿದು ಬಿದ್ದಿದ್ದ. ಆತ ಅವಳ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದು ಅತ್ಯಂತ ಗಟ್ಟಿಯಾಗಿ ಹಿಡಿದು ಅವಳನ್ನು ಮೇಲಕ್ಕೆ ಎಳೆದಿದ್ದ. ಭೂಮಿಕಾಳಿಗೆ ಆ ಪರಿಸ್ಥಿತಿ ಉಸಿರುಗಟ್ಟಿದಂತಾಯಿತು. ನಿಖಿಲ್ ಅವಳ ಯಾವುದೇ ವಿನಂತಿಯನ್ನು ಕೇಳಲಿಲ್ಲ. ಆತ ಪೂರ್ತಿ ಮೃಗದಂತೆ ವರ್ತಿಸ್ತಿದ್ದ. ಅವನ ಕೆಂಡದಂತಿದ್ದ ಮುಖ ಭೂಮಿಕಾಳ ಒಂದು ತೀರ ಹತ್ತಿರವಿತ್ತು. ಅವಳು ಕೇವಲ ತೆಳುವಾದ ನೈಟ್ ಗೌನನ್ನು ಮಾತ್ರ ಧರಿಸಿದ್ಳು. ಆಕೆಯ ಒದ್ದಾಟಕ್ಕೆ ಬೆಡ್ ಮೇಲಿದ್ದ ಹೊದಿಕೆಗಳೆಲ್ಲ ಈಗಾಗಲೇ ಹಾಸಿಗೆಯಿಂದ ಹೊರಗೆ ಹೋಗಿಬಿದ್ದಿದ್ವು. ನಿಖಿಲ್ ತನ್ನ ಕೋಪದ ಸೇಡನ್ನು ತೀರಿಸಿಕೊಳ್ಳಲು ಭೂಮಿಕಾಳಿಗೆ ವಿಚಿತ್ರವಾಗಿ ಬಲವಂತವಾಗಿ ತನ್ನವಳನ್ನಾಗಿ ಮಾಡಿಕೊಳ್ಳೋಕೆ ಪ್ರಾರಂಭಿಸ್ತಾನೆ. ಆತ ಅವಳ ಮೇಲೆ ಅತಿಯಾದ ದೈಹಿಕವಾಗಿ ಬಲಪ್ರಯೋಗ ಮಾಡ್ತಿದ್ದ. ಆಕೆಗೂ ಇದೆಲ್ಲವೂ ತುಂಬ ಹೊಸದು. ಭೂಮಿಕಾ ತನ್ನನ್ನು ರಕ್ಷಿಸಿಕೊಳ್ಳಲು ಕೈಕಾಲುಗಳನ್ನು ಜೋರಾಗಿ ಬಡಿತಿದ್ದಾಗ ನಿಖಿಲ್ ತನ್ನ ಒಂದು ಬಲವಾದ ಕೈಯಿಂದಲೇ ಭೂಮಿಕಾಳ ಎರಡೂ ಕೈಗಳನ್ನು ಲಾಕ್ ಮಾಡಿ ಇಡ್ತಾನೆ. ಇನ್ನೊಂದು ಕೈಯಿಂದ ಅವಳ ಮುಖವನ್ನು ಗಟ್ಟಿಯಾಗಿ ತಿರುಗಿಸಿ ಇಡ್ತಾನೆ.
ಭೂಮಿಕಾಗೆ ತಡೆಯಲಾರದ ದೈಹಿಕ ನೋವು, ಕಣ್ಣೀರು ಒಟ್ಟಿಗೆ ಬರ್ತದೆ. ನಿಖಿಲ್, ನಿಲ್ಲಿಸು. ನನಗೆ ದೈಹಿಕವಾಗಿ ತೊಂದರೆ ಕೊಡೋಕೆ ನಿನಗೆ ಯಾವುದೇ ಅಧಿಕಾರ ಇಲ್ಲ. ದಯವಿಟ್ಟು ಬಿಟ್ಟು ಬಿಡು. ನಿಖಿಲ್, ದಯವಿಟ್ಟು ಬಿಟ್ಟು ಬಿಡು. ನನ್ನದೇ ತಪ್ಪು. ನಾನು ತಪ್ಪು ಮಾಡಿದ್ದೀನಿ. ನಿಖಿಲ್, ನಿಲ್ಲಿಸು ಪ್ಲೀಸ್ ಅಂತ ಅವಳು ಅಸಹಾಯಕತೆಯಿಂದ ಜೋರಾಗಿ ಕಿರುಚುತ್ತಾ ಬೇಡ್ಕೊಂಡ್ಳು. ಆದರೆ ನಿಖಿಲ್ ಮಾತ್ರ ತನ್ನ ಬಟ್ಟೆಗಳನ್ನು ಒಂದೊಂದಾಗಿ ತೆಗೆದು ಅಲ್ಲಿಟ್ಟುಬಿಟ್ಟು ಆತ ಅವಳ ಕಿರುಚಾಟವನ್ನು ನಿಲ್ಲಿಸಲು ಭೂಮಿಕಾಳಿಗೆ ಬಲವಂತವಾಗಿ ಲಾಕ್ ಮಾಡ್ದ. ಬಾಯಿ ಮುಚ್ಚು ಎಂದು ನಿಖಿಲ್ ಅವಳ ಮೇಲೆ ಅಬ್ಬರಿಸ್ತಾನೆ. ಇದೇನು ನಿನಗೆ ಬೇಕಾಗಿರೋದು? ಮೊದಲು ಈ ತರಹ ಕಿರುಚೋದನ್ನು ನಿಲ್ಲಿಸು. ನಿನ್ನ ಅಳುವಿನ ಕೂಗಾಟ ಅಂದರೆ ನನಗೆ ಅಸಹ್ಯ ಮತ್ತು ದ್ವೇಷ ಅಂತ ಆರ್ಭಟಿಸ್ತಾನೆ. ಈ ಮೃಗದ ಕೈಯಿಂದ ಮುಂದೆ ಹೇಗೆ ತಪ್ಪಿಸ್ಕೋತಾಳೆ ನಮ್ಮ ಹೀರೋಯಿನ್ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ.